ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಇದು ರಸ್ತೆನಾ ಅಥವಾ ನದಿನಾ ಅನ್ನುವ ಅನುಮಾನ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ನದಿಗಳ ರೀತಿಯಲ್ಲಿಯೇ HSR ಲೇಔಟ್ನ ರಸ್ತೆಗಳು ಕಾಣಿಸ್ತಾ ಇದ್ದಾವೆ, ಜಲಪಾತದ ರೀತಿಯಲ್ಲಿ ರಸ್ತೆಗಳು ಕಾಣಿಸ್ತಾ ಇದ್ದಾವೆ. ಇಲ್ಲೊಂದು ರಸ್ತೆ ಇತ್ತು ಅನ್ನೋದನ್ನು ಹುಡುಕಾಡಬೇಕಾಗಿದೆ. ಈಗ HSR ಲೇಔಟ್ಗೆ ಹೋದರೆ ಇಲ್ಲೊಂದು ರಸ್ತೆ ಇತ್ತಾ ಅಂತ, ಯಾಕೆಂದರೆ ರಸ್ತೆ ಕಾಣೋದಿಲ್ಲ, ರಸ್ತೆ ತುಂಬೆಲ್ಲ ನೀರಿದೆ. ಈಗ ರಸ್ತೆ ರೀತಿಯಲ್ಲಿ ಇಲ್ಲ, ಅದು ಕೆರೆ ರೀತಿಯಾಗಿ ಆಗೋಗಿದೆ. ಹೀಗಾಗಿ ಭಯದಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ ಅಲ್ಲಿನ ವಾಹನ ಸವಾರರು, ಭಯದಲ್ಲೇ ಇದ್ದಾರೆ. ಇಂಥ ಭಯಾನಕ ವಾತಾವರಣದಲ್ಲಿ ಜನ ಜೀವನ ಇದೆ. ನಡೆದುಕೊಂಡು ಹೋದರೆ ಎಲ್ಲಿ ತಗ್ಗುಗುಂಡಿಗೆ ನಾನು ಕಾಲಿಟ್ಟು ಬಿಡ್ತೀನೋ ಅನ್ನೋ ಭಯ. ಟೂ ವೀಲರ್ ಹೋದರೆ ಯಾವುದೊಂದು ಮ್ಯಾನ್ ಹೋಲಲ್ಲಿ ಗಾಡಿ ಇಳಿದ್ಬಿಟ್ರೆ ಏನಪ್ಪ ಕತೆ, ಫೋರ್ ವೀಲರ್ ಹೋದರೆ ಎಲ್ಲಿ ಸಿಗಾಕೊಳ್ಳುತ್ತೋ ಅಂತ. ಹೀಗಾಗಿ ಜನ ಆಚೆ ಬರಲಿಕ್ಕೂ ತಮಗೆ ಬೇಕಾದಂಥ ದಿನನಿತ್ಯದ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಕೆಲಸಕ್ಕೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಮಳೆಯನ್ನು ದೂಷಣೆ ಮಾಡೋದು ಅಲ್ಲ, ಮಳೆಗೆ ನಾವು ಸಿದ್ಧತೆ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕಷ್ಟೆ. ಮಳೆ ಬಂದರೆ ಪ್ರತಿ ವರ್ಷ ಹಿಂಗಾಗುತ್ತೆ, ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮರ್ತಿದ್ದೇವೆ. ಬರೀ ಬಾಯಿ ಮಾತಿನಲ್ಲಿ ಬ್ರಾಂಡ್ ಬೆಂಗಳೂರು, ಸ್ಮಾರ್ಟ್ ಸಿಟಿ ಬೆಂಗಳೂರು, ಬೆಂಗಳೂರು ಹಾಗೆ ಬೆಂಗಳೂರು ಹೀಗೆ, ಬೆಂಗಳೂರಿನ ಸ್ಮಾರ್ಟ್, ಬೆಂಗಳೂರಿನ ಬ್ರ್ಯಾಂಡ್ ನೋಡ್ತಾ ಇದ್ದೀವಲ್ಲ ನಾವು. ಇದು ಬೆಂಗಳೂರನ್ನು ಗಳಿಸಿಕೊಂಡಿರುವಂಥ ಹೆಸರನ್ನು ಕೂಡ ಕಳೆಯುವ ಕೆಲಸ ನಮ್ಮ ಜನಪ್ರತಿನಿಧಿಗಳಿಂದ ಆಗ್ತಾ ಇದೆ.